ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಹಂಚಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 9ನೇ ತರಗತಿಯ ಸಮಾಜಶಾಸ್ತ್ರ ಭಾಗ 2 ಅಧ್ಯಾಯ 26 ಸಮುದಾಯ. ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇ ಪ್ರಶ್ನೆ, ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾನ್ಯ ಸಾಮಾಜಿಕ ಬದುಕು ನಡೆಸುವ ಪರಿಕಲ್ಪನೆಯೇ ಡ್ಯಾಶ್. ಸರಿಯಾದ ಉತ್ತರ, ನಿರ್ದಿಷ್ಟ ಸಮಯ ಪ್ರದೇಶದಲ್ಲಿ ಸಾಮಾನ್ಯ ಸಾಮಾಜಿಕ ಬದುಕು ನಡೆಸುವ ಪರಿಕಲ್ಪನೆಯೇ ಸಮುದಾಯ. ಇನ್ನು ಪ್ರಶ್ನೆ ಸಂಖ್ಯೆ 2, ಭಾರತೀಯ ಸಮಾಜದ ಆಧಾರ ಸ್ತಂಭ ಡ್ಯಾಶ್. ಸರಿಯಾದ ಪದ, ಭಾರತೀಯ ಸಮಾಜದ ಆಧಾರ ಸ್ತಂಭ ಗ್ರಾಮೀಣ ಸಮುದಾಯ. ಇನ್ನು ಮೂರನೆಯ ವಾಕ್ಯ, ಈಶಾನ್ಯ ವಲಯದ ಆದಿವಾಸಿಗಳು ಡ್ಯಾಶ್ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ. ಸರಿಯಾದ ಪದ, ಈಶಾನ್ಯ ವಲಯದ ಆದಿವಾಸಿಗಳು ಮಂಗೋಲರ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ನಾಲ್ಕನೆಯ ಪ್ರಶ್ನೆ, ನಗರ ಎಂದರೇನು? ಉತ್ತರ, ಸಾಪೇಕ್ಷ ದೊಡ್ಡ ಗಾತ್ರದ, ಹೆಚ್ಚು ಜನಸಾಂದ್ರತೆಯುಳ್ಳ ಹಾಗೂ ಸಾಮಾಜಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯನ್ನು ನಗರ ಎನ್ನುವರು. 5ನೆಯ ಪ್ರಶ್ನೆ, ಕೈಗಾರಿಕೀಕರಣ ಯಾವುದನ್ನು ಸೂಚಿಸುತ್ತದೆ? ಉತ್ತರ, ಕೈಗಾರಿಕೀಕರಣವು ಕೈಗಾರಿಕೆಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ. 6ನೆಯ ಪ್ರಶ್ನೆ, ಗ್ರಾಮ ಎಂಬ ಪರಿಕಲ್ಪನೆಯನ್ನು ತಿಳಿಸಿ. ಉತ್ತರ, ಗ್ರಾಮ ಎಂಬ ಕಲ್ಪನೆ ಕೃಷಿಯನ್ನು ಕೇವಲ ಉದ್ಯೋಗವಷ್ಟೇ ಅಲ್ಲದೆ ಒಂದು ಜೀವನ ವಿಧಾನವಾಗಿ ಅನುಸರಿಸುವ ಒಂದು ಸಣ್ಣ ಜನಸಂಖ್ಯಾ ಸಮೂಹ. ಇನ್ನು 7ನೆಯ ಪ್ರಶ್ನೆ ಉತ್ತರವನ್ನು ನೋಡೋಣ. 7ನೆಯ ಪ್ರಶ್ನೆ, ಮಾನವಶಾಸ್ತ್ರದ ಪದಕೋಶ ಬುಡಕಟ್ಟು ಎಂಬ ಪದಕ್ಕೆ ಯಾವ ವಿವರಣೆ ನೀಡುತ್ತದೆ? ಉತ್ತರ, ಮಾನವಶಾಸ್ತ್ರದ ಪದಕೋಶದಲ್ಲಿ ಬುಡಕಟ್ಟನ್ನು ಹೀಗೆಂದು ವ್ಯಾಖ್ಯಾನಿಸಿದೆ. ಸಾಮಾನ್ಯವಾಗಿ ನಿರ್ದಿಷ್ಟ ಭೂಪ್ರದೇಶ, ಭಾಷೆ, ಸಾಂಸ್ಕೃತಿಕ ಸಾಮ್ಯತೆ ಮತ್ತು ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಮೂಹವಾಗಿದೆ. ಇನ್ನು 8ನೆಯ ಪ್ರಶ್ನೆ, ನಗರ ಸ್ವರೂಪದ ಲಕ್ಷಣಗಳನ್ನು ನಿರೂಪಿಸಿ. ಉತ್ತರ, ನಗರ ಸ್ವರೂಪದ ಲಕ್ಷಣಗಳು ಹೀಗಿವೆ. ಮೊದಲನೇದಾಗಿ ಸಾಮಾಜಿಕ ವೈವಿಧ್ಯತೆ, 2 ಅನಾಮಿಕತೆ, 3 ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ, 4ನೆಯದಾಗಿ ವ್ಯಕ್ತಿವಾದ, ವಿಲಾಸವಾದ ಹಾಗೂ ವೈಯಕ್ತಿಕತೆ ಹೆಚ್ಚು ಒತ್ತು ನೀಡುವುದು, 5ನೆಯದಾಗಿ ಸಂಘ ಮತ್ತು ಸಂಘಟನೆಗಳ ಬೆಳವಣಿಗೆ, 6 ಚಿಕ್ಕ ಗಾತ್ರದ ಕುಟುಂಬ, 7 ಸಾಮಾಜಿಕ ಪರಿವರ್ತನೆಯ ತೀವ್ರ ವೇಗ. ಇನ್ನು 9ನೆಯ ಪ್ರಶ್ನೆ, ಗ್ರಾಮ ಸಮುದಾಯದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಗ್ರಾಮ ಸಮುದಾಯದ ಲಕ್ಷಣಗಳು ಚಿಕ್ಕ ಗಾತ್ರದ ಸಮುದಾಯ, 2 ಅನ್ಯೋನ್ಯ ಸಂಬಂಧಗಳು, 3 ಸಾಮಾಜಿಕ ಐಕ್ಯತೆ, 4 ಅನೌಪಚಾರಿಕ ನಿಯಂತ್ರಣ, 5 ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ, 6 ಕೃಷಿಯ ಪ್ರಾಧಾನ್ಯತೆ, 7 ನಿಸರ್ಗದ ಪ್ರಭಾವ, 8 ನೆರೆಹೊರೆಯ ಪ್ರಭಾವ, 9 ಸರಳತೆ, 10 ಅತಿಯಾದ ಧರ್ಮಶ್ರದ್ಧೆ, 11 ಸಾಂಪ್ರದಾಯಿಕ ದೃಷ್ಟಿಕೋನ, 12 ವ್ಯಾಪಕವಾಗಿ ಕಂಡುಬರುವ ಜಾತಿ ವ್ಯವಸ್ಥೆ, 13 ಅನಕ್ಷರತೆ, ಬಡತನ ಮುಂತಾದವು. ಇನ್ನು 10ನೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ತಿಳಿಸಿ. ಉತ್ತರ, ಗ್ರಾಮ ಸಮುದಾಯದ ಸಮಸ್ಯೆಗಳು ಕೃಷಿ ಸಮಸ್ಯೆಗಳು, ಗುಡಿ ಕೈಗಾರಿಕೆಯ ಸಮಸ್ಯೆಗಳು, ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗ. 4ನೆಯದಾಗಿ ಆರೋಗ್ಯ ವ್ಯವಸ್ಥೆಯ ಕೊರತೆ. 5ನೆಯ ಪಾಯಿಂಟ್, ನಾಗರಿಕ ಸೌಲಭ್ಯಗಳ ಕೊರತೆ. ಇನ್ನು 11ನೆಯ ಪ್ರಶ್ನೆ, ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ. ಉತ್ತರ, ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳು 1 ಸಾಮಾನ್ಯ ಭೂಪ್ರದೇಶ, 2 ಕುಟುಂಬ ಅಥವಾ ಕುಟುಂಬ ಸಮೂಹಗಳ ಗುಂಪು, 3 ಒಳ ಬಾಂಧವ್ಯದ ಶ್ರಮ, 4 ಒಳ ಬಾಂಧವ್ಯದ ಕ್ರಮ,
ನಾಲ್ಕನೆಯದಾಗಿ ಸಾಮಾನ್ಯ ಭಾಷೆ. 5 ಸರಳತೆ ಮತ್ತು ಸ್ವಯಂ ಪರಿಪೂರ್ಣತೆ. 6 ಸಾಮಾನ್ಯ ಧರ್ಮ. 7 ಸಾಮಾನ್ಯ ಸಂಸ್ಕೃತಿ. 8 ಸಾಮಾನ್ಯ ಹೆಸರು. 9 ಸಂಯುಕ್ತತೆ ಅಂದರೆ ಏಕತೆಯ ಪ್ರಜ್ಞೆ ಪ್ರಬಲವಾಗಿರುವುದು. ಇನ್ನು 10ನೆಯದಾಗಿ ನಿರಕ್ಷರತೆ. ಮಕ್ಕಳೇ, ಇವಿಷ್ಟು ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳಾಗಿವೆ. ಇನ್ನು ಪ್ರಶ್ನೆ ಸಂಖ್ಯೆ 12, ಭಾರತೀಯ ಬುಡಕಟ್ಟು ಜನಾಂಗವನ್ನು ಹೇಗೆ ವಿಭಾಗಿಸಬಹುದು? ಉತ್ತರ: ಭಾರತೀಯ ಬುಡಕಟ್ಟು ಜನಾಂಗವನ್ನು ಭೌಗೋಳಿಕವಾಗಿ ಕೆಳಕಂಡಂತೆ ವಿಭಾಗಿಸಲಾಗಿದೆ. 1 ಈಶಾನ್ಯ ವಲಯ ಆದಿವಾಸಿಗಳು. 2 ಕೇಂದ್ರ ವಲಯದ ಆದಿವಾಸಿಗಳು. 3 ದಕ್ಷಿಣದ ಆದಿವಾಸಿಗಳು. ಮಕ್ಕಳೇ, ಇದುವರೆಗೂ ನಾವು ಸಮುದಾಯ 9ನೆಯ ತರಗತಿಯ ಸಮಾಜಶಾಸ್ತ್ರ ಭಾಗಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯದ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳೇ. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.